ನೋಡಿ, ಸೈಕಾಲಜಿ ಪ್ರಕಾರ ನಮ್ಮ ಸುತ್ತ 5 ಥರದ ವೀಕ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಒಮ್ಮೆ ಜಸ್ಟ್ ಯೋಚನೆ ಮಾಡಿ. 1, ಕ್ರೈಸಿಸ್ ಬಂದಾಗ ಕನ್ಫ್ಯೂಸ್ ಆಗಿ ಕೇವಲ ಬೇರೆಯವರ ಹಿಂದೆ ನಿಲ್ಲೋ ಕ್ಯಾರೆಕ್ಟರ್. 2, ಮಾತಾಡೋಕ್ಕೆ ಹೆಸಿಟೇಟ್ ಆಗಿ ಎಲ್ಲರಿಂದ ಕಂಪ್ಲೀಟ್ ಇಗ್ನೋರ್ ಆಗೋ ಕ್ಯಾರೆಕ್ಟರ್. 3, ಚಿಕ್ಕ ವಾದಕ್ಕೂ ಎಮೋಷ್ನಲ್ ಆಗಿ ತಮ್ಮ ಲಾಜಿಕ್ ಪ್ರೂವ್ ಮಾಡಲಾಗದೆ ಸೋಲೋ ಕ್ಯಾರೆಕ್ಟರ್. 4, ಎಲ್ಲರಿಗೂ ಒಳ್ಳೆಯವರಾಗೋಕೆ ಹೋಗಿ ಟೇಕ್ ಫಾರ್ ಗ್ರಾಂಟೆಡ್ ಆಗಿ ಯೂಸ್ ಆಗೋ ಕ್ಯಾರೆಕ್ಟರ್. ಮತ್ತು 5, ಒಂದು ರೂಮಿಗೆ ಬಂದರೂ ಹೋದರೂ ಯಾವುದೇ ಬೆಲೆ ಇಲ್ಲದ ಝೀರೋ ಪ್ರೆಸೆನ್ಸ್ ಇರೋ ಕ್ಯಾರೆಕ್ಟರ್. ಸಾಮಾನ್ಯವಾಗಿ ಜನ ಇವರನ್ನ ನೋಡಿ ಇವರು ವೀಕ್ ಅಂತ ಜಡ್ಜ್ ಮಾಡ್ತಾರಲ್ವಾ. ಆದರೆ ಡಾರ್ಕ್ ಸೈಕಾಲಜಿಯ ಬಿಗ್ಗೆಸ್ಟ್ ಸೀಕ್ರೆಟ್ ಏನು ಗೊತ್ತಾ? ಇದು ವೀಕ್ನೆಸ್ ಅಲ್ವೇ ಅಲ್ಲ. ಇದು 5 ಅತ್ಯಂತ ಪವರ್ಫುಲ್ ಡಾಮಿನೆಂಟ್ ಪರ್ಸ್ನಾಲಿಟಿಗಳ ಇನ್ನೂ ಅನ್ಲಾಕ್ ಆಗದ ವರ್ಷನ್ ಅಷ್ಟೇ. ಈ 5ರಲ್ಲಿ ಯಾವ ಕ್ಯಾರೆಕ್ಟರ್ಗೆ ನೀವು ಹೆಚ್ಚು ರಿಲೇಟ್ ಆಗ್ತೀರಾ ಅಂತ ಸ್ವಲ್ಪ ರಿಫ್ಲೆಕ್ಟ್ ಮಾಡಿ. ಯಾಕಂದರೆ ಇವತ್ತು ಈ ವಿಡಿಯೋದಲ್ಲಿ ಆ ವೀಕ್ನೆಸ್ಸನ್ನು ಯಾರೂ ಕಂಟ್ರೋಲ್ ಮಾಡಲಾಗದ ಡಾಮಿನೆಂಟ್ ವೆಪನ್ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಆಳವಾಗಿ ಡಿಕೋಡ್ ಮಾಡೋಣ. ಇದಕ್ಕೂ ಮುಂಚೆ ಒಂದು ಅತಿ ದೊಡ್ಡ ಮಿಸ್ಕನ್ಸೆಪ್ಷನ್ ಕ್ಲಿಯರ್ ಮಾಡಿಬಿಡಿ. ಡಾಮಿನೆನ್ಸ್ ಅಂದರೆ ಜನರಿಗೆ ಬೈಯೋದು, ಎಲ್ಲರ ಜೊತೆ ಜಗಳ ಮಾಡೋದು ಅಥವಾ ಬೇರೆಯವರನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದಲ್ಲ. ಸೈಕಾಲಜಿಯಲ್ಲಿ ಅದನ್ನು ಇನ್ಸೆಕ್ಯೂರಿಟಿ ಅಂತಾರೆ. ಹಾಗಾದರೆ ರಿಯಲ್ ಡಾಮಿನೆನ್ಸ್ ಅಂದ್ರೇನು? ರಿಯಲ್ ಡಾಮಿನೆನ್ಸ್ ಅಂದರೆ ನಿಮ್ಮ ಪ್ರೆಸೆನ್ಸ್. ಅಂದರೆ ನೀವು ಯಾರಿಗೂ ನಾನು ಗ್ರೇಟ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವಲ್ಲಿದ್ದರೆ ಸಾಕು, ಆ ವೈಬ್ ಸೆಟ್ ಆಗಬೇಕು. ಕ್ಲಿನಿಕಲ್ ಸೈಕಾಲಜಿಸ್ಟ್ ಜಾರ್ಡನ್ ಪೀಟರ್ಸನ್ ಡಾಮಿನೆನ್ಸ್ ಹೈರಾರ್ಕಿ ಬಗ್ಗೆ ಒಂದು ಅದ್ಭುತವಾದ ವಿಷಯ ಹೇಳ್ತಾರೆ. ಮನುಷ್ಯನ ಬ್ರೈನ್ ಯಾವಾಗಲೂ ತನ್ನ ಸುತ್ತಮುತ್ತ ಇರೋರ ಸ್ಟೇಟಸನ್ನು ಕ್ಯಾಲ್ಕುಲೇಟ್ ಮಾಡ್ತಾನೆ ಇರುತ್ತೆ. ಈ ಹೈರಾರ್ಕಿಯಲ್ಲಿ ಯಾರು ಟಾಪ್ನಲ್ಲಿರ್ತಾರೋ ಅವರ ಬ್ರೈನ್ನಲ್ಲಿ ಸೆರಟೋನಿನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಹೈ ಲೆವೆಲ್ನಲ್ಲಿ ರಿಲೀಸ್ ಆಗುತ್ತೆ. ಈ ಸೆರಟೋನಿನ್ ಅವರನ್ನು ನ್ಯಾಚುರಲ್ ಆಗಿ ಕಾಮ್, ಕಾನ್ಫಿಡೆಂಟ್ ಮತ್ತು ಸ್ಟೇಬಲ್ ಆಗಿ ಇಡುತ್ತೆ. ಇವರು ಯಾರ ಅಪ್ರೂವಲ್ಗೂ ಕಾಯಲ್ಲ. ಅಂದರೆ ಡಾಮಿನೆನ್ಸ್ ಅನ್ನೋದು ಕೇವಲ ಆಟಿಟ್ಯೂಡ್ ಅಲ್ಲ, ಅದೊಂದು ಬಯೋಲಾಜಿಕಲ್ ಸ್ಟೇಟ್. ಇದನ್ನು ನೀವು ಕೂಡ ಹ್ಯಾಕ್ ಮಾಡ್ಬೋದು. ಹೇಗೆ ಅಂತೀರಾ? ಈ 5 ಪರ್ಸ್ನಾಲಿಟಿ ಟೈಪ್ಸ್ನ ಸೈಕಾಲಜಿ ಅರ್ಥ ಮಾಡ್ಕೊಳ್ಳುವ ಮೂಲಕ. ಬನ್ನಿ ಶುರು ಮಾಡೋಣ. ಮೊದಲನೇ ಟೈಪ್ ದ ಲಯನ್. ಕ್ರೈಸಿಸ್ ಬಂದಾಗ ಕನ್ಫ್ಯೂಸ್ ಆಗಿ ಕೇವಲ ಬೇರೆಯವರ ಹಿಂದೆ ನಿಲ್ಲುವ ಆ ವೀಕ್ ಕ್ಯಾರೆಕ್ಟರ್ನ ಅನ್ಲಾಕ್ ಆದ ಪವರ್ಫುಲ್ ವರ್ಷನ್ ಇದು. ಇದು ಡೈರೆಕ್ಟ್ ಆ್ಯಕ್ಷನ್ ತಗೊಳ್ಳೋ ಪರ್ಸ್ನಾಲಿಟಿ. ಒಮ್ಮೆ ಇಮ್ಯಾಜಿನ್ ಮಾಡಿ, ಎಮರ್ಜೆನ್ಸಿ ಅಥವಾ ಕಷ್ಟದ ಸಮಯ ಬಂದಾಗ ಕಾಲೇಜ್ನಲ್ಲಿ ಅಥವಾ ಆಫೀಸ್ನಲ್ಲಿ ದಿಢೀರಂತ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಟೆನ್ಷನ್ನಲ್ಲಿ ಏನು ಮಾಡೋದು ಅಂತ ಕಂಗಾಲಾಗಿ ನಿಂತಿರ್ತಾರೆ. 90% ಜನರ ಬ್ರೈನ್ ಆ ಟೈಮ್ನಲ್ಲಿ ಬ್ಲ್ಯಾಂಕ್ ಆಗುತ್ತೆ. ಸೈಕಾಲಜಿಯಲ್ಲಿ ಇದನ್ನು ಅಮಿಗ್ಡಲಾ ಹೈಜಾಕ್ ಅಂತಾರೆ. ಅಂದರೆ ಭಯದಿಂದ ಮೆದುಳು ಲಾಕ್ ಆಗಿ ಯೋಚನಾ ಶಕ್ತಿ ಕಂಪ್ಲೀಟ್ ಫ್ರೀಸ್ ಆಗೋದು. ಆದರೆ ಆ 90% ಜನರ ಮಧ್ಯೆ ಆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಎಮರ್ಜೆನ್ಸಿ ಟೈಮ್ನಲ್ಲಿ ಅವನ ಮೈಂಡ್ ಕಂಪ್ಲೀಟಾಗಿ ಎಚ್ಚರ ಆಗುತ್ತೆ. ಕನ್ಫ್ಯೂಷನ್ ಬಿಟ್ಟು ಡೈರೆಕ್ಟಾಗಿ ಯಾರು ಏನು ಮಾಡಬೇಕು ಅಂತ ಕಮಾಂಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನೇ ದ ಲಯನ್. ಇದರ ಹಿಂದಿನ ಸೈನ್ಸ್ ಏನು? ಮನುಷ್ಯರ ಬಿಹೇವಿಯರ್ನ, ಅದರಲ್ಲೂ ಎಮರ್ಜೆನ್ಸಿ ಮತ್ತು ಪ್ರೆಷರ್ ಬಿದ್ದಾಗ ಮನುಷ್ಯ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅಳೆಯೋದಕ್ಕೆ ಸೈಕಾಲಜಿಯಲ್ಲಿ ಡಿಸ್ಕ್ ಪರ್ಸ್ನಾಲಿಟಿ ಮಾಡೆಲ್ ಅಂತ ಒಂದು ಗ್ಲೋಬಲ್ ಫ್ರೇಮ್ವರ್ಕ್ ಇದೆ. ಈ ಮಾಡೆಲ್ನಲ್ಲಿ ಇವರನ್ನು ಟೈಪ್ ಡಿ ಅಂದರೆ ಡಾಮಿನೆಂಟ್ ಪ್ರೊಫೈಲ್ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಜನರಿಗೆ ರಿಸ್ಕ್ ತಗೋಬೇಕು ಅಥವಾ ಯಾರ ಜೊತೆಯಾದರೂ ಕಾನ್ಫ್ಲಿಕ್ಟ್ ಮಾಡಬೇಕು ಅಂದರೆ ಒಂದು ರೀತಿಯ ಭಯ ಇರುತ್ತೆ. ಅವರಿಂದ ದೂರ ಉಳಿಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಈ ಟೈಪ್ ಡಿ ಜನರಿಗೆ ಕಾನ್ಫ್ಲಿಕ್ಟ್ ಅಂದರೆ ಭಯ ಅಲ್ಲ, ಬದಲಾಗಿ ಅವರ ಬ್ರೈನ್ನಲ್ಲಿ ಡೋಪಮೀನ್ ರಿಲೀಸ್ ಆಗುತ್ತೆ. ಆ ಪ್ರೆಷರ್ನಲ್ಲಿ ಅವರಿಗೆ ಒಂದು ಥ್ರಿಲ್ ಸಿಗುತ್ತೆ. ಜನ ಇವರನ್ನು ಯಾಕೆ ಕುರುಡಾಗಿ ಫಾಲೋ ಮಾಡ್ತಾರೆ? ಒಂದು ಕತ್ತಲು ಕೋಣೆಯಲ್ಲಿ ಎಲ್ಲರೂ ದಾರಿ ಕಾಣದೆ ಹೆದರಿ ನಿಂತಿರುವಾಗ ಒಬ್ಬ ವ್ಯಕ್ತಿ ಕಾನ್ಫಿಡೆಂಟಾಗಿ ನನ್ನ ಹಿಂದೆ ಬನ್ನಿ ಅಂದರೆ ನೀವೇನು ಮಾಡ್ತೀರಾ? ಆಟೋಮ್ಯಾಟಿಕ್ ಆಗಿ ಅವನನ್ನೇ ಫಾಲೋ ಮಾಡ್ತೀರಾ ಅಲ್ವಾ? ಹ್ಯೂಮನ್ ಸೈಕಾಲಜಿಗೆ ಕನ್ಫ್ಯೂಷನ್ ಸಮಯದಲ್ಲಿ ಒಂದು ಕ್ಲಾರಿಟಿ ಬೇಕು. ಲಯನ್ ಪರ್ಸ್ನಾಲಿಟಿ ಆ ಕ್ಲಾರಿಟಿಯನ್ನು, ಆ ಸೇಫ್ಟಿಯನ್ನು ಕೊಡುತ್ತೆ. ಅದಕ್ಕಾಗಿಯೇ ಜನ ಇವರಿಗೆ ನ್ಯಾಚುರಲ್ ಆಗಿ ತಲೆಬಾಗ್ತಾರೆ. ಇವರ ಸೀಕ್ರೆಟ್ ವೆಪನ್ ಡಿಸೈಸಿವ್ ಆ್ಯಕ್ಷನ್, ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ವೇಗ. ಬೇರೆಯವರು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರುವಾಗ ಇವರು ಡಿಸಿಷನ್ ತಗೊಂಡು ಕೆಲಸ ಶುರು ಮಾಡಿರ್ತಾರೆ. ಇವರ ಡಾಮಿನೆನ್ಸ್ ಇರೋದೇ ಈ ಝೀರೋ ಹೆಸಿಟೇಷನ್ನಲ್ಲಿ. ಇದನ್ನು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಪ್ರತಿದಿನ ಸಣ್ಣಪುಟ್ಟ ವಿಷಯಗಳಲ್ಲಿ ಓವರ್ ಥಿಂಕ್ ಮಾಡೋದನ್ನು ನಿಲ್ಲಿಸಿ. ಮೀಟಿಂಗ್ನಲ್ಲಿ ಏನಾದರೂ ಹೇಳಬೇಕಾ? ಜಸ್ಟ್ ಹೇಳಿ. ರೆಸ್ಟೋರೆಂಟ್ನಲ್ಲಿ ಆರ್ಡರ್ ಮಾಡಬೇಕಾ? ತಕ್ಷಣ ಡಿಸೈಡ್ ಮಾಡಿ. ಇದು ಯೋಚಿಸದೆ ಆತುರ ಪಡುವ ಮೂರ್ಖತನ ಅಲ್ಲ, ಬದಲಾಗಿ ನಿಮ್ಮ ಬ್ರೈನ್ಗೆ ಅನಗತ್ಯ ಸೆಲ್ಫ್ ಡೌಟ್ ತೆಗೆದುಹಾಕುವ ಪ್ರಾಕ್ಟೀಸ್.
ಸಣ್ಣ ವಿಷಯಗಳಲ್ಲಿ ನಿಮ್ಮ ಹೆಸಿಟೇಷನ್ ಬಿಟ್ಟರೆ ದೊಡ್ಡ ಕ್ರೈಸಿಸ್ ಬಂದಾಗಲೂ ಕೂಡ ನಿಮ್ಮ ಬ್ರೈನ್ ಫ್ರೀಸ್ ಆಗದೆ ಕ್ಲಿಯರ್ ಆಗಿ ಲೀಡರ್ ಥರ ಆ್ಯಕ್ಷನ್ ತಗೊಳುತ್ತೆ. ಎರಡನೇ ಟೈಪ್ ದ ವುಲ್ಫ್. ಹಾಗಾದರೆ ಡಾಮಿನೆನ್ಸ್ ಅಂದರೆ ಕೇವಲ ಆ್ಯಕ್ಷನ್ ಮಾತ್ರನಾ? ಖಂಡಿತ ಇಲ್ಲ. ಕೆಲವು ಜನ ಇರ್ತಾರೆ, ಅವರು ಯಾವ ಆ್ಯಕ್ಷನ್ನು ತಗೊಳ್ಳಲ್ಲ, ಹೆಚ್ಚು ಮಾತಾಡಲ್ಲ, ಆದರೂ ಇಡೀ ರೂಮ್ ಅವರ ಕಂಟ್ರೋಲ್ನಲ್ಲಿರುತ್ತೆ. ಗುಂಪಿನಲ್ಲಿ ಮಾತಾಡೋಕ್ಕೆ ಹೆಸಿಟೇಟ್ ಆಗಿ ಎಲ್ಲರಿಂದ ಕಂಪ್ಲೀಟ್ ಇಗ್ನೋರ್ ಆಗೋ ಆ ಕ್ಯಾರೆಕ್ಟರ್ನ ಅನ್ಲಾಕ್ ಆದ ಡಾಮಿನೆಂಟ್ ವರ್ಷನ್ ಇದು. ಇದು ಅತ್ಯಂತ ಡೇಂಜರಸ್ ಮತ್ತು ಮಿಸ್ಟೀರಿಯಸ್ ಟೈಪ್. ಇವರು ಗುಂಪಿನಲ್ಲಿ ಸೇರಿಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡಲ್ಲ. ಇವರು ಸೈಲೆಂಟ್ ಅಬ್ಸರ್ವರ್ಸ್. ಇವರು ಸುಮ್ಮನೆ ಕೂತಿದ್ರು, ಇವರ ಕಣ್ಣುಗಳು ರೂಮ್ನಲ್ಲಿರುವ ಪ್ರತಿಯೊಬ್ಬರ ಸೈಕಾಲಜಿಯನ್ನು ರೀಡ್ ಮಾಡ್ತಿರ್ತವೆ. ಯಾರ ವೀಕ್ನೆಸ್ ಏನು, ಯಾರು ಫೇಕ್ ಮಾಡ್ತಿದ್ದಾರೆ, ಎಲ್ಲವೂ ಇವರಿಗೆ ಗೊತ್ತಿರುತ್ತೆ. ಸೈಂಟಿಫಿಕ್ ಆಗಿ ಹೇಳಬೇಕಂದ್ರೆ ಇವರ ಬ್ರೈನ್ನಲ್ಲಿ ಅಸಿಟೈಲ್ ಕೋಲಿನ್ ಲೆವೆಲ್ ಹೆಚ್ಚಿರುತ್ತೆ. ಇದು ಒಂದು ಫೋಕಸ್ ಆ್ಯಂಡ್ ಅಟೆನ್ಷನ್ ಕೆಮಿಕಲ್. ಇದು ಡೀಪ್ ಫೋಕಸ್ ಮತ್ತು ಪ್ಯಾಟರ್ನ್ ರೆಕಗ್ನಿಷನ್ಗೆ ತುಂಬ ಸಹಾಯ ಮಾಡುತ್ತೆ. ಇವರ ಸೀಕ್ರೆಟ್ ವೆಪನ್ ಸ್ಟ್ರಾಟಜಿಕ್ ಸೈಲೆನ್ಸ್, ಅಂದರೆ ತಂತ್ರಗಾರಿಕೆಯ ಮೌನ. ನಾರ್ಮಲ್ ಜನರಿಗೆ ಸೈಲೆನ್ಸ್ ಅಂದರೆ ಭಯ. ಯಾರಾದರೂ ಮಾತಾಡಿಸಿದ್ರೆ ತಕ್ಷಣ ಏನಾದರೂ ಆನ್ಸರ್ ಮಾಡಿ ಆ ಗ್ಯಾಪನ್ನು ಫಿಲ್ ಮಾಡಬೇಕು ಅಂತ ಒದ್ದಾಡ್ತಾರೆ. ಆದರೆ ವುಲ್ಫ್ ಪರ್ಸ್ನಾಲಿಟಿ ಈ ಸೈಲೆನ್ಸನ್ನು ಒಂದು ವೆಪನ್ ಆಗಿ ಯೂಸ್ ಮಾಡುತ್ತೆ. ನೀವು ಮಾತು ಕಡಿಮೆ ಮಾಡಿದಷ್ಟು ಜನ ನಿಮ್ಮ ಮಾತಿಗೆ ಕಾಯ್ತಾರೆ. ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು? ಇವತ್ತಿನಿಂದ ಸ್ಟ್ರಾಟಜಿಕ್ ಪಾಸ್ ರೂಲ್ ಅಪ್ಲೈ ಮಾಡಿ. ಯಾರಾದರೂ ನಿಮ್ಮನ್ನು ಪ್ರಶ್ನೆ ಕೇಳಿದಾಗ ತಕ್ಷಣ ಆನ್ಸರ್ ಮಾಡಬೇಡಿ. ಕಣ್ಣಲ್ಲಿ ಕಣ್ಣಿಟ್ಟು ಒಂದು 3 ಸೆಕೆಂಡ್ ಪಾಸ್ ತಗೊಳ್ಳಿ, ಆಮೇಲೆ ಕರಾರುವಾಗಿ ಉತ್ತರ ಕೊಡಿ. ಹಾರ್ವರ್ಡ್ ರಿಸರ್ಚ್ ಹೇಳುವಂತೆ ಈ ಒಂದು ಸಣ್ಣ ಹ್ಯಾಬಿಟ್ ನಿಮ್ಮ ಪರ್ಸೀವ್ಡ್ ಇಂಟೆಲಿಜೆನ್ಸನ್ನು, ಅಂದರೆ ಜನರು ನಿಮ್ಮ ಬುದ್ಧಿವಂತಿಕೆಯನ್ನು ಅಳೆಯುವ ರೀತಿಯನ್ನು ಬರೋಬ್ಬರಿ 40% ಜಾಸ್ತಿ ಮಾಡುತ್ತೆ. ಮೂರನೆಯ ಟೈಪ್ ದ ಚೆಸ್ ಪ್ಲೇಯರ್. ಇನ್ನು ಮೂರನೆಯದ್ದು ಚಿಕ್ಕವಾದಕ್ಕೂ ಎಮೋಷ್ನಲ್ ಆಗಿ ತಮ್ಮ ಲಾಜಿಕ್ ಪ್ರೂವ್ ಮಾಡಲಾಗದೆ ಸೋಲುವ ಕ್ಯಾರೆಕ್ಟರ್ನ ಇಂಟೆಲಿಜೆಂಟ್ ವರ್ಷನ್ ಇದು ಕಂಪ್ಲೀಟ್ ಆಗಿ ಇಂಟೆಲೆಕ್ಚುಯಲ್ ಡಾಮಿನೆನ್ಸ್. ಇವರು ಎಮೋಷ್ನಲ್ ಆಗಿ ಯಾವತ್ತೂ ರಿಯಾಕ್ಟ್ ಮಾಡಲ್ಲ. ಕೋಪ, ಅಳು, ಹತಾಶೆ ಇವುಗಳನ್ನು ಇವರು ಕೇವಲ ಡೇಟಾ ತರಹ ನೋಡ್ತಾರೆ. ಇವರು ಯಾವಾಗಲೂ ಬೇರೆಯವರಿಗಿಂತ 3 ಸ್ಟೆಪ್ಸ್ ಮುಂದಿರ್ತಾರೆ. ರಾಬರ್ಟ್ ಸಿಯಾಲ್ಡಿನಿ ಅವರ ಇನ್ಫ್ಲೂಯೆನ್ಸ್ ಸೈಕಾಲಜಿ ಪ್ರಕಾರ ಮನುಷ್ಯರ ಬ್ರೈನ್ ನ್ಯಾಚುರಲ್ ಆಗಿ ಅಥಾರಿಟಿ ಮತ್ತು ಎಕ್ಸ್ಪರ್ಟೈಸ್ ಮುಂದೆ ಸರೆಂಡರ್ ಆಗುತ್ತೆ. ಚೆಸ್ ಪ್ಲೇಯರ್ ಹತ್ತಿರ ಲಾಜಿಕ್ ಮತ್ತು ಫ್ಯಾಕ್ಟ್ಸ್ ಇರುತ್ತೆ. ಇವರ ಜೊತೆ ನೀವು ವಾದ ಮಾಡಿದರೆ ಇವರು ಧ್ವನಿ ಎತ್ತರಿಸೋದಿಲ್ಲ, ಬದಲಾಗಿ ನಿಮ್ಮ ಲಾಜಿಕನ್ನೇ ಕಟ್ ಮಾಡ್ತಾರೆ. ಇವರ ಸೀಕ್ರೆಟ್ ವೆಪನ್ ಇನ್ಫಾರ್ಮೇಷನ್ ಅಸಿಮೆಟ್ರಿ, ಮಾಹಿತಿಯ ಅಸಮತೋಲನ. ಸರಳವಾಗಿ ಹೇಳಬೇಕು ಅಂದರೆ ಆ ರೂಮ್ನಲ್ಲಿರುವ ಎಲ್ಲರಿಗಿಂತ ನಿಮಗೆ ಒಂದು ವಿಷಯ ಜಾಸ್ತಿ ಗೊತ್ತಿದ್ರೆ ಆಟೋಮ್ಯಾಟಿಕ್ ಆಗಿ ಪವರ್ ನಿಮ್ಮ ಕೈಗೆ ಬರುತ್ತೆ. ಜನ ಕನ್ಫ್ಯೂಸ್ ಆದಾಗ ಇನ್ಫಾರ್ಮೇಷನ್ ಇರೋರ ಕಡೆಗೆ ತಿರುಗ್ತಾರೆ. ಇದನ್ನು ಬಿಲ್ಡ್ ಮಾಡೋದು ಹೇಗೆ? ಟಿ ಶೇಪ್ಡ್ ನಾಲೆಡ್ಜ್ ಡೆವಲಪ್ ಮಾಡಿ. ಅಂದರೆ ನಿಮ್ಮ ಫೀಲ್ಡ್ನ ಒಂದು ನಿರ್ದಿಷ್ಟ ವಿಷಯದಲ್ಲಿ ನೀವು ಅತಿ ಆಳವಾದ ನಾಲೆಡ್ಜ್ ಹೊಂದಿರಬೇಕು. ಜೊತೆಗೆ ಪ್ರಪಂಚದ ಬೇರೆಲ್ಲ ವಿಷಯಗಳ ಬಗ್ಗೆಯೂ ಬೇಸಿಕ್ ಅವೇರ್ನೆಸ್ ಇರಬೇಕು. ನಿಮ್ಮ ನಾಲೆಡ್ಜ್ ನಿಮ್ಮ ಅತಿ ದೊಡ್ಡ ಡಾಮಿನೆನ್ಸ್ ಆಗುತ್ತೆ. ನಾಲ್ಕನೆಯ ಟೈಪ್ ದಿ ಓಷನ್. ಆದರೆ ಎಲ್ಲರೂ ಲಾಜಿಕ್ಕಿಂದನೇ ಕನೆಕ್ಟ್ ಆಗ್ತಾರಾ? ಇಲ್ಲ ಅಲ್ವಾ? ಮನುಷ್ಯರು ಎಮೋಷ್ನಲ್ ಜೀವಿಗಳು. ಇಲ್ಲೇ ಬರೋದು ನಮ್ಮ ನಾಲ್ಕನೆಯ ಟೈಪ್. ಎಲ್ಲರಿಗೂ ಒಳ್ಳೆಯವರಾಗೋಕೆ ಹೋಗಿ ಟೇಕ್ ಫಾರ್ ಗ್ರಾಂಟೆಡ್ ಆಗಿ ಯೂಸ್ ಆಗುವ ಕ್ಯಾರೆಕ್ಟರ್ನ ಅನ್ಲಾಕ್ಡ್ ವರ್ಷನ್ ಇದು. ಇವರ ಡಾಮಿನೆನ್ಸ್ ಎಲ್ಲರಿಗಿಂತ ಡಿಫರೆಂಟ್. ಇವರು ಯಾರನ್ನೂ ಕಂಟ್ರೋಲ್ ಮಾಡೋಕೆ ಹೋಗಲ್ಲ, ಬದಲಾಗಿ ಜನರೇ ಇವರ ಹತ್ತಿರ ಬಂದು ಕನೆಕ್ಟ್ ಆಗ್ತಾರೆ. ಇವರ ಪ್ರೆಸೆನ್ಸ್ನಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇರುತ್ತೆ. ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಮೊದಲು ಇವರ ಬಳಿ ಬಂದು ಹೇಳ್ಕೋತಾರೆ. ಇದರ ಹಿಂದಿರುವ ಸೈನ್ಸ್ ಏನು ಗೊತ್ತಾ? ಮಿರರ್ ನ್ಯೂರಾನ್ಸ್ ಮತ್ತು ಎಮೋಷ್ನಲ್ ಕಂಟೇಜಿಯನ್. ಮನುಷ್ಯರ ನರ್ವಸ್ ಸಿಸ್ಟಮ್ ಯಾವಾಗಲೂ ಎದುರಿನ ವ್ಯಕ್ತಿಯ ಎನರ್ಜಿಯನ್ನು ಕಾಪಿ ಮಾಡುತ್ತೆ. ಓಷನ್ ಪರ್ಸ್ನಾಲಿಟಿ ಎಷ್ಟು ಕಾಮ್ ಮತ್ತು ಗ್ರೌಂಡೆಡ್ ಆಗಿರುತ್ತೆ ಅಂದರೆ ಇವರ ಎದುರು ಎಷ್ಟೇ ದೊಡ್ಡ ಕೋಪಿಷ್ಟ ಬಂದು ನಿಂತರೂ ಅವನು ಕಾಮ್ ಆಗಲೇಬೇಕು. ಇವರ ಸೀಕ್ರೆಟ್ ವೆಪನ್ ಎಮೋಷ್ನಲ್ ಅಥಾರಿಟಿ. ಯಾರು ಎಮೋಷನ್ಸ್ನ ರೆಗ್ಯುಲೇಟ್ ಮಾಡ್ತಾರೋ ಆ ರಿಲೇಷನ್ಶಿಪ್ನ ಕಂಟ್ರೋಲ್ ಅವರ ಬಳಿಯೇ ಇರುತ್ತೆ. ಜನರಿಗೆ ಸೊಲ್ಯೂಷನ್ಗಿಂತ ಹೆಚ್ಚಾಗಿ ತಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಬೇಕು. ಇದನ್ನು ಹೇಗೆ ಹ್ಯಾಕ್ ಮಾಡೋದು? ವ್ಯಾಲಿಡೇಟ್ ಆ್ಯಂಡ್ ರೀಡೈರೆಕ್ಟ್ ಟೆಕ್ನಿಕ್. ನಿಮ್ಮ ಹತ್ರ ಯಾರಾದರೂ ಬಂದು ಕಂಪ್ಲೇಂಟ್ ಮಾಡಿದಾಗ ಅಥವಾ ವಾದ ಮಾಡಿದಾಗ ಡಿಫೆಂಡ್ ಮಾಡ್ಕೋಬೇಡಿ. ಮೊದಲು ಅವರ ಎಮೋಷನ್ನ ವ್ಯಾಲಿಡೇಟ್ ಮಾಡಿ. ಹೌದು, ನೀವು ಹೇಳೋದು ಸರಿ, ಆ ಜಾಗದಲ್ಲಿ ನಾನಿದ್ರೂ ಹಾಗೆ ಆಗ್ತಿತ್ತು ಅಂತ ಹೇಳಿ ಆಮೇಲೆ ನಿಮ್ಮ ಪಾಯಿಂಟ್ ಕಡೆಗೆ ರೀಡೈರೆಕ್ಟ್ ಮಾಡಿ. ಇದು ಎದುರಾಳಿಯ ಈಗೋವನ್ನು ಶಾಂತಗೊಳಿಸಿ ನಿಮ್ಮನ್ನು ಲೀಡರ್ ಆಗಿ ಒಪ್ಪಿಕೊಳ್ಳುವಂತೆ ಮಾಡುತ್ತೆ. ಕೊನೆಯದು ಮತ್ತು ಐದನೆಯ ಟೈಪ್ ದ ಸ್ಟಾರ್ಮ್. ಒಂದು ರೂಮ್ಗೆ ಬಂದರೂ ಹೋದರೂ ಯಾವುದೇ ಬೆಲೆ ಇಲ್ಲದ ಝೀರೋ ಪ್ರೆಸೆನ್ಸ್ ಇರೋ ಕ್ಯಾರೆಕ್ಟರ್ನ ಹೈ ಎನರ್ಜಿ ವರ್ಷನ್ ಇದು ಪ್ಯೂರ್ ಎನರ್ಜಿ ಮತ್ತು ಕೆರಿಸ್ಮಾ. ಇವರು ಒಂದು ಬೋರಿಂಗ್ ರೂಮ್ಗೆ ಎಂಟರ್ ಆದರೂ ಇಡೀ ರೂಮಿನ ಎನರ್ಜಿ ಚೇಂಜ್ ಆಗುತ್ತೆ.
ಇವರು ಅಟೆನ್ಷನ್ ಡಿಮ್ಯಾಂಡ್ ಮಾಡಲ್ಲ, ಇವರ ಎನರ್ಜಿಯೇ ಅಟೆನ್ಷನನ್ನು ಸೆಳೆಯುತ್ತೆ. ಏಮಿ ಕಡ್ಡಿಯವರ ಪವರ್ ಪೋಸ್ ರಿಸರ್ಚ್ ಪ್ರಕಾರ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೇವಲ ಬೇರೆಯವರ ಮೇಲೆ ಮಾತ್ರವಲ್ಲ, ನಿಮ್ಮ ಸ್ವಂತ ಹಾರ್ಮೋನ್ಸ್ ಮೇಲೂ ಪ್ರಭಾವ ಬೀರುತ್ತೆ. ಓಪನ್ ಮತ್ತು ಎಕ್ಸ್ಪಾನ್ಸಿವ್ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲನ್ನು ಹೆಚ್ಚಿಸಿ ಸ್ಟ್ರೆಸ್ ಹಾರ್ಮೋನನ್ನು ಕಡಿಮೆ ಮಾಡುತ್ತೆ. ಸ್ಟಾರ್ಮ್ ಪರ್ಸ್ನಾಲಿಟಿ ನ್ಯಾಚುರಲ್ ಆಗಿ ಇದನ್ನೇ ಮಾಡ್ತಿರ್ತಾರೆ. ಇವರ ಸೀಕ್ರೆಟ್ ವೆಪನ್ ಪ್ರೆಸೆನ್ಸ್ ಇಂಜಿನಿಯರಿಂಗ್. ಯಾರು ಒಂದು ಜಾಗದ ಎನರ್ಜಿಯನ್ನು ಸೆಟ್ ಮಾಡ್ತಾರೋ ಅವರೇ ಆ ಜಾಗದ ಡಾಮಿನೆಂಟ್ ಫೋರ್ಸ್. ಇದನ್ನು ಅಪ್ಲೈ ಮಾಡೋದು ಹೇಗೆ? ಫಸ್ಟ್ 90 ಸೆಕೆಂಡ್ಸ್ ರೂಲ್. ಯಾವುದೇ ಕಾನ್ವರ್ಸೇಷನ್, ಮೀಟಿಂಗ್ ಅಥವಾ ಇಂಟರ್ವ್ಯೂ ಇರಲಿ, ಮೊದಲ 90 ಸೆಕೆಂಡ್ಸ್ನಲ್ಲಿ ನಿಮ್ಮ ಹೈ ಎನರ್ಜಿಯನ್ನು ಸೆಟ್ ಮಾಡಿ. ಸ್ಟ್ರಾಂಗ್ ಐ ಕಾಂಟ್ಯಾಕ್ಟ್, ವಾರ್ಮ್ ಸ್ಮೈಲ್ ಮತ್ತು ಕಾನ್ಫಿಡೆಂಟ್ ಪೋಸ್ಚರ್. ಒಮ್ಮೆ ನೀವು ಎನರ್ಜಿ ಸೆಟ್ ಮಾಡಿದರೆ ಉಳಿದವರು ಸಬ್ಕಾನ್ಷಿಯಸ್ ಆಗಿ ನಿಮ್ಮ ಎನರ್ಜಿಗೆ ಸಿಂಕ್ ಆಗ್ತಾರೆ. ದಿ ಅನ್ಸ್ಟಾಪಬಲ್ ಕೋಡ್, STATS, ಸ್ಟ್ಯಾಟ್ಸ್. ಈಗ ಅಸಲಿ ವಿಚಾರಕ್ಕೆ ಬರೋಣ. ನೀವಿದರಲ್ಲಿ ಯಾವುದೇ ಟೈಪ್ ಆಗಿರಬಹುದು, ಆದರೆ ಇವೆಲ್ಲವನ್ನ ಕನೆಕ್ಟ್ ಮಾಡೋ ಒಂದು ಮಾಸ್ಟರ್ ಫಾರ್ಮ್ಯುಲಾ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನೀವು ಡಾಮಿನೆಂಟ್ ಆಗಲು ಸಾಧ್ಯವೇ ಇಲ್ಲ. ಇದೇ ದಿ ಅನ್ಸ್ಟಾಪಬಲ್ ಕೋಡ್, STATS, ಸ್ಟ್ಯಾಟ್ಸ್. ಪ್ರತಿಯೊಂದು ಅಕ್ಷರದ ಹಿಂದೆಯೂ ಡೀಪ್ ಸೈಕಾಲಜಿ ಇದೆ. S, ಸ್ಟ್ಯಾಂಡರ್ಡ್ಸ್. ಮನುಷ್ಯರ ಬ್ರೈನ್ಗೆ ನೀವು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿಕೊಳ್ತೀರಾ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ನೀವು ನಿಮ್ಮ ಟೈಮ್ಗೆ, ನಿಮ್ಮ ಕೆಲಸಕ್ಕೆ ಬೆಲೆ ಕೊಟ್ಟರೆ ಮಾತ್ರ ಪ್ರಪಂಚ ಬೆಲೆ ಕೊಡುತ್ತೆ. ರೇಸ್ ಯುವರ್ ಬೇಸ್ ಲೈನ್. T, ಟೆನ್ಷನ್ ಟಾಲರೆನ್ಸ್. ನ್ಯೂರೋಸೈಂಟಿಸ್ಟ್ ಡಾಕ್ಟರ್ ಆಂಡ್ರ್ಯೂ ಹ್ಯೂಬರ್ಮನ್ ಪ್ರಕಾರ ನಿಮಗೆ ಕಂಫರ್ಟ್ ಝೋನಿಂದ ಹೊರಬಂದು ಕಷ್ಟದ ಸನ್ನಿವೇಶಗಳನ್ನು ಎದುರಿಸುವ ಕೆಪಾಸಿಟಿ ಎಷ್ಟಿದೆಯೋ ನಿಮ್ಮ ಸ್ಟೇಟಸ್ ಅಷ್ಟೇ ಮೇಲೆ ಹೋಗುತ್ತೆ. ಕಷ್ಟದ ಕಾನ್ವರ್ಸೇಷನ್ಗಳಿಂದ ಓಡಿ ಹೋಗಬೇಡಿ. A, ಅಕೌಂಟಬಿಲಿಟಿ. ಡಾಮಿನೆಂಟ್ ಜನ ಯಾವತ್ತೂ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಲ್ಲ. ಬೇರೆಯವರನ್ನು ಬ್ಲೇಮ್ ಮಾಡಿದ ತಕ್ಷಣ ನೀವು ನಿಮ್ಮ ಲೈಫ್ನ ಕಂಟ್ರೋಲ್ ಬೇರೆಯವರ ಕೈಗೆ ಕೊಟ್ಟ ಹಾಗೆ. ನಾನು ರೆಸ್ಪಾನ್ಸಿಬಲ್ ಅಂತ ಒಪ್ಪಿಕೊಂಡ ಕ್ಷಣ ಪವರ್ ವಾಪಸ್ ನಿಮ್ಮ ಕೈಗೆ ಬರುತ್ತೆ. T, ಟೆರಿಟರಿ. ಇದು ಎವಲ್ಯೂಷನರಿ ಬಯಾಲಜಿ. ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಯಾರು ಕಾನ್ಫಿಡೆಂಟ್ ಆಗಿ ತಮ್ಮ ಸ್ಪೇಸನ್ನು ಕ್ಲೇಮ್ ಮಾಡ್ತಾರೋ ಅವರೇ ಡಾಮಿನೆಂಟ್. ಮುದುಡಿಕೊಂಡು ಕೂತ್ಕೋಬೇಡಿ. ಬಾಡಿ ಲ್ಯಾಂಗ್ವೇಜ್ ಯಾವಾಗಲೂ ಓಪನ್ ಆಗಿರಲಿ. S, ಸೈಲೆನ್ಸ್. ಓವರ್ ಎಕ್ಸ್ಪ್ಲೈನ್ ಮಾಡೋದನ್ನು ನಿಲ್ಲಿಸಿ. ಎಕನಾಮಿಕ್ಸ್ನ ರೂಲ್ ಸೈಕಾಲಜಿಗೂ ಅಪ್ಲೈ ಆಗುತ್ತೆ. ಯಾವುದರ ಸಪ್ಲೈ ಕಡಿಮೆ ಇರುತ್ತೋ ಅದರ ಡಿಮ್ಯಾಂಡ್ ಹೆಚ್ಚಾಗಿರುತ್ತೆ. ನಿಮ್ಮ ಮಾತಿನ ಸ್ಕೇರ್ಸಿಟಿ ಅದರ ವ್ಯಾಲ್ಯೂ ಹೆಚ್ಚಿಸುತ್ತೆ. ಕೊನೆಯದಾಗಿ ಒಂದು ಈಕ್ವೇಷನ್ ನೆನ್ಪಿಟ್ಕೊಳ್ಳಿ. ಸ್ಟೇಟಸ್ ಅಂದರೆ ಬ್ರ್ಯಾಂಡೆಡ್ ಬಟ್ಟೆ ಅಥವಾ ದುಬಾರಿ ಕಾರ್ ಅಲ್ಲ. ಸೈಕಾಲಜಿಯಲ್ಲಿ ಸ್ಟೇಟಸ್ನ ಫಾರ್ಮ್ಯುಲಾ ಇದು. ಸ್ಟೇಟಸ್ ಈಸ್ ಈಕ್ವಲ್ ಟು ಕಾಂಪಿಟೆನ್ಸ್ ಇಂಟು ಕಾನ್ಫಿಡೆನ್ಸ್ ಬೈ ನೀಡಿನೆಸ್. ಕಾಂಪಿಟೆನ್ಸ್ ಅಂದರೆ ನಿಮ್ಮ ಸ್ಕಿಲ್, ನೀವು ಏನು ಮಾಡ್ತೀರೋ ಅದರಲ್ಲಿ ಬೆಸ್ಟ್ ಆಗಿರಿ. ಕಾನ್ಫಿಡೆನ್ಸ್ ಅಂದರೆ ಅದನ್ನು ನೀವು ಪ್ರೆಸೆಂಟ್ ಮಾಡೋ ರೀತಿ. ಆದರೆ ಇದೆರಡು ಎಷ್ಟೇ ಇದ್ರೂ ನೀಡಿನೆಸ್ ಅಂದರೆ ಅವಶ್ಯಕತೆ ಅಥವಾ ಹತಾಶೆ ಹೆಚ್ಚಿದ್ರೆ ನಿಮ್ಮ ಸ್ಟೇಟಸ್ ಝೀರೋ ಆಗುತ್ತೆ. ಬೇರೆಯವರ ವ್ಯಾಲಿಡೇಷನ್ಗೋಸ್ಕರ ಕಾಯೋದು, ಮೆಸೇಜ್ಗೆ ರಿಪ್ಲೈ ಬರಲಿಲ್ಲ ಅಂತ ಪದೇ ಪದೇ ಟೆಕ್ಸ್ಟ್ ಮಾಡೋದು, ಎಲ್ಲರಿಗೂ ಪ್ಲೀಸ್ ಮಾಡೋಕೆ ಹೋಗೋದು, ಇವೆಲ್ಲ ನಿಮ್ಮ ನೀಡಿನೆಸ್. ಬ್ರೈನ್ ನ್ಯಾಚುರಲ್ ಆಗಿ ನೀಡಿ ಜನರನ್ನು ರಿಜೆಕ್ಟ್ ಮಾಡುತ್ತೆ. ಅಪ್ರೂವಲ್ ಸೀಕ್ ಮಾಡೋದನ್ನು ಇವತ್ತೇ ಬಿಡಿ. ನೋಡಿ, ಡಾಮಿನೆನ್ಸ್ ಅಂದರೆ ಬೇರೆಯವರನ್ನು ಸೋಲಿಸಿ ನೀವು ಗೆಲ್ಲೋದಲ್ಲ. ಡಾಮಿನೆನ್ಸ್ ಅಂದರೆ ನೀವು ನಿಮ್ಮ ಹೈಯೆಸ್ಟ್ ವರ್ಷನ್ ಆಗಿ ಬೆಳೆಯೋದು. ನಿಮ್ಮ ಜೊತೆ ಯಾರೂ ಆಟ ಆಡೋಕೆ ಧೈರ್ಯ ಮಾಡಬಾರ್ದು. ಆ ಲೆವೆಲ್ಗೆ ನಿಮ್ಮನ್ನು ನೀವು ಬಿಲ್ಡ್ ಮಾಡಿಕೊಳ್ಳೋದು. ನಿಮ್ಮ ಸಮಯ, ಮಾತು ಮತ್ತು ನಿಮ್ಮ ಅಸ್ತಿತ್ವಕ್ಕೆ ಒಂದು ತೂಕ ತರೋದು. ನೀವು ಲಯನ್, ವುಲ್ಫ್, ಚೆಸ್ ಪ್ಲೇಯರ್, ಓಷನ್ ಅಥವಾ ಸ್ಟಾರ್ಮ್, ಇದರಲ್ಲಿ ಯಾವುದೇ ಆಗಿರಬಹುದು. ನಿಮ್ಮ ನ್ಯಾಚುರಲ್ ಪರ್ಸ್ನಾಲಿಟಿಯನ್ನೇ ನಿಮ್ಮ ಅತಿ ದೊಡ್ಡ ವೆಪನ್ ಆಗಿ ಕನ್ವರ್ಟ್ ಮಾಡಿ. ಈ ಸೈಕಲಾಜಿಕಲ್ ಇನ್ವೆಸ್ಟಿಗೇಷನ್ ನಿಮಗೆ ಕನೆಕ್ಟ್ ಆಗಿದ್ರೆ ನಿಮ್ಮ ಪರ್ಸ್ನಾಲಿಟಿ ಟೈಪ್ ಯಾವುದು ಅಂತ ಕಮೆಂಟ್ನಲ್ಲಿ ಹೇಳಿ. ಅನ್ಸ್ಟಾಪಬಲ್ ಆಗೋದು ಒಂದು ಡಿಸಿಷನ್. ಆ ಡಿಸಿಷನ್ನ ಇವತ್ತೇ ತಗೊಳ್ಳಿ.